ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಗ್ಯಲಕ್ಷ್ಮಿ ಸೀರಿಯಲ್ನ ಅಭಿಮಾನಿಗಳಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ಬನ್ನಿ. ಕೊನೆಗೂ ಅಕ್ಷತಾ ಮತ್ತು ಕನಿಕಾ ಸಿಕ್ಕಾಕೊಳ್ಳೋ ಟೈಮ್ ಬಂದೇ ಬಿಡ್ತು. ಈ ಸಂಚಿಕೆ ಶುರುವಿನಲ್ಲಿ ಅಕ್ಷತಾ ತುಂಬಾ ಟೆನ್ಷನ್ ಮಾಡಿಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ಆಗ ಕನಿಕಾ ಕೂಡ ಅಲ್ಲಿಗೆ ಬಂದುಬಿಡ್ತಾಳೆ. ಅಕ್ಷತಾ, ನಾನು ಹೇಳಿರೋದೇನು, ನೀನು ಮಾಡ್ತಾ ಇರೋದೇನು, ಯಾಕೆ ನೀನು ಈ ಥರ ಮಾಡಿದೆ ಅಂತ ಕನಿಕಾ ಬಂದು ಜೋರಾಗಿ ಬೈತಾ ಇರ್ತಾಳೆ. ಆಗ ಅಲ್ಲ ಕನಿಕಾ, ನಾನು ಏನು ಮಾಡಿದೆ, ಯಾಕೆ ನೀನು ಈ ಥರ ಎಲ್ಲ ಮಾತಾಡ್ತಿದ್ಯಾ ಅಂತ ಅಕ್ಷತಾ ಕೇಳ್ತಾರೆ. ಏನು ಮಾಡಿದೆ ಅಂತ ನಾನು ನಿನಗೆ ಬಿಡಿಸಿ ಹೇಳಬೇಕಾ? ಆದಿ ಬ್ರೋನ ಆಫೀಸ್ನಲ್ಲೇ ಇಟ್ಕೋ ಅಂತ ಹೇಳ್ದೆ ತಾನೆ, ಯಾವುದೇ ಕಾರಣಕ್ಕೂ ಅವನ್ನ ಹೊರಗಡೆ ಬಿಡಬೇಡ ಅಂತ ನಾನು ಹೇಳಿದೆ ಅಲ್ವಾ ಅಂತ ಕನಿಕಾ ಕೇಳಿದಾಗ, ಅಯ್ಯೋ ಕನಿಕಾ, ನೋಡು, ಅವನು ಹೇಗೆ ಬೇಕಾದರೂ ಕೂಡ ಮ್ಯಾನೇಜ್ ಮಾಡ್ಬೋದು, ಅದಕ್ಕಿಂತ ಒಂದು ದೊಡ್ಡ ಪ್ರಾಬ್ಲಮ್ ಆಫೀಸ್ನಲ್ಲೇ ಆಗಿದೆ, ನಿನಗೆ ಗೊತ್ತದು. ಈಗ ಎಂಪ್ಲಾಯ್ ಸ್ಯಾಲ್ರಿ ಕೊಡೋಕ್ಕೇನೆ, ಆದಿ ಅಪ್ರೂವಲ್ ತೊಗೊಳಕ್ಕೇನೆ ಆದಿ ಹತ್ರ ಒಂದು ಫೈಲ್ ಹೋಗ್ತಾ ಇದೆ ಅಂತ ಅಕ್ಷತ್ ಅವ್ರು ಹೇಳ್ತಾರೆ. ಅದರಲ್ಲಿ ಏನಿದೆ ಹೊಸದು, ಹೋಗಲಿ ಬಿಡು, ಪ್ರತಿ ತಿಂಗಳು ಹೋಗುತ್ತೆ ತಾನೆ ಅಂತ ಕನಿಕಾ ಹೇಳಿದಾಗ, ಕನಿಕಾ, ಇಲ್ಲೇ ಒಂದು ದೊಡ್ಡ ಪ್ರಾಬ್ಲಮ್ ಇರೋದು, ಅದರಲ್ಲಿ 20 ಲಕ್ಷ ಕಮ್ಮಿ ಬರ್ತಾ ಇದೆ, ಒಂದು ವೇಳೆ ಅದೇನಾದರೂ ಆದಿ ಗೊತ್ತಾದರೆ ಮುಗೀತು, ನಮ್ಮಿಬ್ರು ಕೂಡ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಅಕ್ಷತಾ ಹೇಳ್ತಾರೆ. ಅಲ್ಲ 20 ಲಕ್ಷ ಅದು ಹೇಗೆ ಅಂತ ಕನಿಕಾ ಕೇಳಿದಾಗ, ಅದು ಹೇಗೆ ಅಂತಂದರೆ 20 ಲಕ್ಷ ಕಮ್ಮಿ ಬರೋಕ್ಕೆ ನಾವೇನೇ ಕಾರಣ, ಬೇಕು ಅಂದಾಗೇ ದುಡ್ಡನ್ನು ತಗೊಂಡಿರೋದು, ಅದು ಅಲ್ಲದೆ ಈ ವಿಷಯ ಯಾರಿಗೂ ಕೂಡ ಗೊತ್ತಾಗಬಾರ್ದು, ಮ್ಯಾನೇಜ್ ಮಾಡು ಅಂತ ನೀನೇ ತಾನೇ ಹೇಳಿರೋದು, ಅವ್ರಿಗೆಲ್ಲ ಕೈ ಬಿಸಿ ಮಾಡೋಕ್ಕೆ ದುಡ್ಡನ್ನು ನಾನು ಇಲ್ಲಿನೇ ತಗೊಂಡಿರೋದು ಅಂತ ಅಕ್ಷತಾ ಹೇಳ್ತಾಳೆ. ಅಲ್ಲ, ಮಾಡೋದೆಲ್ಲ ಮಾಡಿಬಿಟ್ಟು ಇಷ್ಟೊಂದು ಈಸಿಯಾಗೇ ಹೇಳ್ತಿದ್ಯಲ್ಲ, ನಾನು ನಿನಗೆ ಹೆಲ್ಪ್ ಮಾಡಲ್ಲ ಅಂತ ಕನಿಕಾ ಹೇಳ್ತಾಳೆ. ಏನು ಕನಿಕಾ, ಸಿಕ್ಕಾಕೊಂಡ್ರೆ ನಾವಿಬ್ಬರು ಕೂಡ ಸಿಕ್ಕಾಕೋಬೇಕಾಗತ್ತೆ, ಸೊ ಹಾಗಾಗಿ ನೀನೇನಾದರೂ ಮಾಡು ಪ್ಲೀಸ್ ಅಂತ ಅಕ್ಷತಾ ಹೇಳಬೇಕಾದ್ರೆ, ಸರಿ ಆಯಿತು ಇರು, ನನಗೆ ಒಂದು ಸ್ವಲ್ಪ ಟೈಮ್ ಕೊಡು, ಯೋಚನೆ ಮಾಡ್ತೀನಿ ಅಂತ ಕನಿಕಾ ಹೇಳ್ತಾಳೆ. ಇಲ್ಲಿ ಭಾಗ್ಯ ಆದಿಯವ್ರ ಹತ್ರ ಹೇಳ್ತಾಳೆ, ಅದು ಆದಿಯವರೇ, ಅತ್ತೆ ಹೋಗಿ ಇಷ್ಟೊತ್ತಾಯಿತು, ಇನ್ನೂ ಕೂಡ ಬಂದೇ ಇಲ್ವಲ್ಲ, ಇರಿ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಭಾಗ್ಯ ನಿಧಾನಕ್ಕೆ ಬಂದು ಕುಸುಮನ ಪಕ್ಕದಲ್ಲೇ ಬಂದು ನಿಂತ್ಕೋತಾಳೆ. ಇನ್ನೂ ಒಂದು ಕಡೆ ಇವಿಬ್ಬರು ಮಾತಾಡೋದನ್ನೆಲ್ಲ ಕೂಡ ಭಾಗ್ಯನೇ ಕೇಳಿಸ್ಕೊತಾ ಇರ್ತಾಳೆ. ಅತ್ತೆ ಏನು ಹೇಳ್ತಿದ್ದಾರೆ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋದಾ, ಏನನ್ನ ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊತಾ ಇರ್ತಾಳೆ. ಕುಸುಮ ಅವ್ರು ಕೇಳಿದಾಗ, ನಾನು ಯಾಕೆ ಆ ಥರ ಎಲ್ಲ ಮಾಡಲಿ ಅಂತ ಶ್ರೇಷ್ಠ ಹೇಳ್ತಾ ಇರಬೇಕಾದ್ರೆ, ಸಾಕು ಸುಮ್ಮನಿರು, ನೋಡು, ನಾನು ಆದಿ ಫ್ರೆಂಡ್ ಇದನ್ನಲ್ವ, ಅವನ ಹಿಂದೆನೇ ರೌಡಿಗಳನ್ನೆಲ್ಲ ಚೂ ಬಿಟ್ಟು ಅವನಿಗೇನೆ ತೊಂದರೆ ಕೊಡುವಂಥ ಕೆಲಸ ನೀನೇನೇ ಮಾಡಿರೋದು ಅಂತ ನನಗೆ ಚೆನ್ನಾಗಿಯೇ ಗೊತ್ತು, ಅದೇ ನೀನು ಒಬ್ಬಳೇ ಮಾಡಿಲ್ಲ, ಆ ಜೈಲಲ್ಲಿದ್ದಾನಲ್ಲ ಅವನು ಕೂಡ ನನ್ನ ಮಗ ಅಂತ ಅನ್ನಿಸ್ಕೊಂಡವನು, ಅವನಿಗೆ ಇನ್ನೂ ಬುದ್ಧಿ ಬಂದಿಲ್ಲ, ಅವನ ಜೊತೆಗೇನೆ ಸೇರಿಕೊಂಡು ಇದನ್ನೆಲ್ಲ ಮಾಡಿರೋದು ನೀನು ತಾನೆ ಅಂತ ಕುಸುಮ ಅವರು ಹೇಳ್ತಿರ್ಬೇಕಾದ್ರೆ, ಅತ್ತೆ ನೀವು ಏನೇನೋ ಮಾತಾಡಬೇಡಿ, ಅಲ್ಲ ಭಾಗ್ಯ ಮತ್ತು ಆದಿಯವ್ರಿಗೆ ನಾನು ಯಾಕತ್ತೆ ತೊಂದರೆ ಕೊಡಲಿ ಅಂತ ಶ್ರೇಷ್ಠ ಕೇಳ್ತಾರೆ. ಸಾಕು ಸುಮ್ಮನಿರೆ, ನೀನು ಎಷ್ಟು ಒಳ್ಳೆಯವಳು, ನೀನು ಎಷ್ಟು ಕೆಟ್ಟವಳು ಅಂತ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ, ಅಲ್ಲ ಅವನು ಮನೆ ಮಾರೋಕ್ಕೆ ಲಾಯರ್ನ ಚೂ ಬಿಟ್ಟಿದ್ದಾನೆ ಅಂತ ಟೈಮ್ನಲ್ಲಿ ನೀನು ಕೂಡ ಅದೇ ಟೈಮ್ಗೆ ಸರಿಯಾಗಿ ಮನೆಗೆ ಬಂದಿದ್ಯಾ ಅಂತಂದರೆ ಇದು ನಿಮ್ಮಿಬ್ಬರ ಕೆಲಸ ತಾನೇ. ನೋಡು ಶ್ರೇಷ್ಠ, ಒಂದು ಮಾತನ್ನ ಸರಿಯಾಗಿ ಕೇಳಿಸ್ಕೊ, ಆ ಮನೆಯಲ್ಲಿ ನೀನಿರೋ ತನಕ ನಾನು ಯಾವುದೇ ಕಾರಣಕ್ಕೂ ಆ ಮನೆಗೆ ಬರಲ್ಲ ಅಷ್ಟೇ ಅಂತ ಕುಸುಮ ಅವರು ಹೇಳ್ತಾ ಇರಬೇಕಾದ್ರೆ, ಅಲ್ಲ ಅತ್ತೆ ಏನು ಮಾತಾಡ್ತಿದ್ದೀರಾ, ನೀವು ನೋಡಿ ಅತ್ತೆ, ನಿಮ್ಮ ಜೊತೆಗೇನೆ ಇರಬೇಕು ಅಂತ ನಾನು ಆ ಮನೆಗೇ ಬಂದಿರೋದು, ಅದು ಬಿಟ್ಟರೆ ತಾಂಡವ್ ಮನೆ ಮಾರೋದಕ್ಕೂ ಅದು ನನಗೂ ಯಾವ ಸಂಬಂಧನೂ ಇಲ್ಲ ಅತ್ತೆ. ನೋಡಿ ಅತ್ತೆ, ಒಂದು ವೇಳೆ ನೀವೇನಾದರೂ ಆ ಮನೇಲಿ ಇಲ್ಲ ಅಂತಂದರೆ ನಾನು ಕೂಡ ಇರಲ್ಲ, ಯಾಕಂತಂದರೆ ನನ್ನ ಮಗು ಇಷ್ಟು ದಿನ ಕಷ್ಟಪಟ್ಟಿರೋದು ಸಾಕು, ಇನ್ನೂ ಕೂಡ ಒಂಟಿಯಾಗಿ ಇರಬೇಕು ಅತ್ತೆ, ತಾಂಡವ್ನ ನಂಬ್ಕೊಂಡು ಬಂದಿರೋದಕ್ಕೆ ನನಗೆ ಎಂಥ ಶಿಕ್ಷೆ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ತಾನೇ. ನೋಡಿ ಅತ್ತೆ, ನಾನೇನು ಕೂಡ ಒಂದು ನಿರ್ಧಾರಕ್ಕೇ ಬಂದಿದ್ದೀನಿ, ನೀವು ಆ ಮನೆಗೆ ಬರಲ್ಲ ಅಂತಂದರೆ ನೀವು ಭಾಗ್ಯ ಮನೆಗೆ ಹೋಗ್ತೀರಾ ಅಂತ ನನಗೆ ಚೆನ್ನಾಗಿಯೇ ಗೊತ್ತು, ಹಾಗಾಗಿ ನಾನು ಕೂಡ ಅಲ್ಲಿಗೇನೆ ಬಂದುಬಿಡ್ತೀನಿ ಅಂತ ಶ್ರೇಷ್ಠ ಹೇಳ್ತಾಳೆ. ಈ ಮಾತನ್ನ ಕೇಳಿಸ್ಕೊಂಡು ಕುಸುಮ ಮತ್ತು ಭಾಗ್ಯ ಇಬ್ಬರೂ ಕೂಡ ಶಾಕ್ ಆಗ್ತಾರೆ. ನಿನಗೇನಾದರೂ ತಲೆಗಿಲೆ ಕೆಟ್ಟಿದ್ಯಾ, ಹೇಗೆ ಇಷ್ಟು ದಿನ ಭಾಗ್ಯ ಜೀವನ ಹಾಳು ಮಾಡಿರೋದು ಸಾಕಾಗಿಲ್ವಾ, ಅಲ್ಲಿಗೂ ಕೂಡ ಬಂದು ಆ ಮನೆಯ ನೆಮ್ಮದಿನೂ ಕೂಡ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಕುಸುಮ ಅವರು ಬೈತಿರ್ಬೇಕಾದ್ರೆ, ಮತ್ತೆ ನಾನು ಇನ್ನೇನು ಮಾಡಲಿ ಅತ್ತೆ, ಎಲ್ಲರೂ ಕೂಡ ಇದ್ದು
ಅವರ 4 ಜನ ಜೊತೆಗೇನೆ ನನ್ನ ಮಗು ಬೆಳಿಬೇಕು, ಅದನ್ನು ಬಿಟ್ಟು ನಂತರ ಅನಾಥ ಬೆಳೆಯೋದು ನನಗಿಷ್ಟ ಇಲ್ಲ ಅತ್ತೆ. ಇವಾಗ ಅಮ್ಮ ಅಪ್ಪನೂ ಕೂಡ ನನ್ನನ್ನು ಸೇರಿಸ್ಕೊಳ್ತಾ ಇಲ್ಲ. ನೀವೇನೇ ಹೇಳಿ ಅತ್ತೆ, ನೀವೂ ನನ್ನ ಜೊತೆ ಇಲ್ಲ ಅಂತಂದರೆ ನಾನು ಎಲ್ಲಿ ಹೋಗಲಿ, ಏನು ಮಾಡಲಿ ಅಂತ ಶ್ರೇಷ್ಠ ಅಳ್ತಾ ಇರಬೇಕಾದ್ರೆ ಆಗ ಆದಿಯವರು ಅಲ್ಲಿಗೆ ಬಂದು, ನೀವು ಇಲ್ಲಿದ್ದೀರಾ ಗೆಳತಿ, ಅಲ್ಲಿ ಟೈಮ್ ಆಗ್ತಾ ಇದೆ, ಬನ್ನಿ ನೀವು ಬಂದು ಸಿಗ್ನೇಚರ್ ಹಾಕಿ ಅಂತ ಭಾಗ್ಯ ಮತ್ತು ಕುಸುಮ ಅವರನ್ನು ಆದಿ ಅಲ್ಲಿಂದ ಕರ್ಕೊಂಡು ಹೋದರೆ ಇಲ್ಲಿ ಶ್ರೇಷ್ಠ ಅಳ್ತಾ ಇರ್ತಾಳೆ. ಇಲ್ಲಿ ತನ್ವಿ ಫ್ರೆಂಡ್ ಬಂದು, ತಗೋ ತನ್ವಿ, 2 ನೋಟ್ ಕೇಳಿದ್ಯಲ್ಲ ತಗೋ ಅಂತ ಅದನ್ನು ತನ್ವಿ ಕೈಗೆ ಕೊಟ್ಬಿಟ್ಟು, ಏನು ತನ್ವಿ ಇಷ್ಟೊಂದು ಟಯರ್ಡ್ ಆಗಿದೆಯಾ, ರೆಸ್ಟ್ಲೆಸ್ ಆಗಿದೆಯಲ್ಲ, ಯಾಕೆ ಏನಾಯಿತು ಅಂತ ಕೇಳ್ತಾಳೆ. ಅದು ಏನಿಲ್ಲ ಕಣೆ, ತುಂಬಾ ಸುಸ್ತಾಗಿದೆ, ನನಗೆ ಇಲ್ಲಿ ಕೆಲಸ ಮಾಡೋದು ಅಂತಂದರೆ ಅಷ್ಟು ಸುಲಭದ ಮಾತು ಅಲ್ವೇ ಅಲ್ಲ ಅಂತ ತನ್ವಿ ಹೇಳ್ತಾಳೆ. ಮತ್ತೆ ಯಾಕೆ ಇಲ್ಲಿ ಕೆಲಸ ಮಾಡ್ತಾ ಇದೆಯಾ, ನಿಮ್ಮ ಅಮ್ಮನ ಜೊತೆಗೇನೆ ಹೋಗ್ಬಿಟ್ಟು ಹಾಯಾಗಿಯೇ ಇರಬಹುದು ತಾನೇ, ನೀನು ಎಕ್ಸಾಮನ್ನು ಕೂಡ ಚೆನ್ನಾಗಿಯೇ ಬರಿತೀಯಾ ಅಂತ ತನ್ವಿ ಫ್ರೆಂಡ್ ಹೇಳಿದ ತಕ್ಷಣ ಆಗ ತನ್ವಿ ಮಾತ್ರ ತುಂಬಾ ಕೋಪ ಮಾಡಿಕೊಂಡು, ಅವ್ರ ಹೆಸರು ಎತ್ತಬೇಡ ಅಂತ ಹೇಳಿದೆ ತಾನೇ, ಬೇಕಾದರೆ ನಾನು ಕಾಲೇಜ್ಗೆ ಹೋಗೋದನ್ನೇ ಬಿಟ್ಟು ಫುಲ್ ಟೈಮ್ ಬೇಕಾದರೆ ಇಲ್ಲೇ ಕೆಲಸ ಮಾಡ್ತಾ ಇರ್ತೀನಿ, ಆದರೆ ಆ ಮನೆಗೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ ಅಂತ ತನ್ವಿ ಹೇಳ್ತಾಳೆ. ಅದು ಹಾಗಲ್ಲ ಕಣೆ, ನೋಡು ನನ್ನ ನೀನು ತಪ್ಪು ತಿಳ್ಕೊಬೇಡ, ಅದು ನಿಮ್ಮ ಅಮ್ಮನ್ನ ಈ ಥರ ನೀನು ಹೇಟ್ ಮಾಡೋದು ಒಳ್ಳೆಯದಲ್ಲ ಅಂತ ತನ್ವಿ ಫ್ರೆಂಡ್ ಹೇಳ್ತಾ ಇರಬೇಕಾದ್ರೆ, ಏನು ಎಕ್ಸಾಮಲ್ಲಿ ಫೇಲ್ ಆಗಿದ್ದೀನಿ, ನಿನ್ನ ಹತ್ರ ನೋಟ್ಸ್ ಕೇಳ್ತಿದ್ದೀನಿ ಅಂತ ತಾನೇ ಈ ಥರ ಎಲ್ಲ ಹಂಗಿಸ್ತಾ ಇದೆಯಾ ಅಲ್ವಾ, ನೀನು ನೋಟ್ಸ್ ಅವಶ್ಯಕತೆ ನನಗಿಲ್ಲ, ನೋಡು ನಾನು ಯಾವುದೇ ಕಾರಣಕ್ಕೂ ಆ ಮನೆ ಹತ್ರ ಹೋಗಲ್ಲ ಅಷ್ಟೇ, ಇನ್ನು ಮುಂದೆ ನನಗೆ ನೋಟ್ಸ್ ಕೊಡೋಕ್ಕೂ ಬರಬೇಡ, ನನ್ನ ಹತ್ರ ಮಾತು ಕೂಡ ಆಡಬೇಡ ಅಂತ ಕೋಪದಲ್ಲಿ ಮಾತಾಡ್ತಾಳೆ ತನ್ವಿ. ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇಲ್ಲಿ ಇನ್ನೊಂದು ಕಡೆ ಶ್ರೇಷ್ಠ ಕೂಡ ಅಲ್ಲಿಂದ ಹೋಗಬೇಕು ಅನ್ನೋಷ್ಟರಲ್ಲಿ ಭಾಗ್ಯ ಅಲ್ಲಿಗೇನೆ ಬಂದು, ಶ್ರೇಷ್ಠ ಒಂದು ಮಾತು, 1 ನಿಮಿಷ ನಿಂತ್ಕೊ, ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಭಾಗ್ಯ ಕೇಳ್ತಾಳೆ. ನೋಡು ಶ್ರೇಷ್ಠ, ಅತ್ತೆಗೆ ಇಷ್ಟ ಇಲ್ಲ ಅಂತ ಇದ್ರೂ ಕೂಡ ಪದೇ ಪದೇ ಬಂದು ಅತ್ತೆಗೆ ನೀನು ಯಾಕೆ ತೊಂದರೆ ಕೊಡ್ತಿದ್ಯಾ ಅಂತ ಭಾಗ್ಯ ಕೇಳ್ತಿರ್ಬೇಕಾದ್ರೆ, ಏನು ಭಾಗ್ಯ, ಒಂದೇ ಒಂದು ಕ್ಷಣ ನೀನು ನನ್ನ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡು ಯೋಚನೆ ಮಾಡು, ನೀನು ಕೂಡ 2 ಮಕ್ಕಳ ತಾಯಿ, ನಿನ್ನ ಜೊತೆಗೆ ನಿನ್ನ ಸುಖ ಕಷ್ಟ ಕೇಳೋಕ್ಕೆ ಮನೆಯವರೆಲ್ಲರೂ ಕೂಡ ನಿನ್ನ ಜೊತೆಗೇನೆ ಇದ್ದರು, ಆದರೆ ನನಗೆ ಯಾರೂ ಕೂಡ ಇಲ್ಲ, ಎಲ್ಲರೂ ಇದ್ರೂ ಕೂಡ ನಾನಂತೂ ಈಗ ಅನಾಥವಾಗೇ ಬೆಳೆದಿದ್ದೀನಿ, ನನ್ನ ಮಗು ಕೂಡ ಅನಾಥಾಗಿ ಬೆಳಿಬೇಕಾ ಹೇಳು ಭಾಗ್ಯ, ನನ್ನ ಪರಿಸ್ಥಿತಿಯಲ್ಲೇ ನೀನು ಇದ್ದಿದ್ರೆ ಏನು ಮಾಡ್ತಿದ್ದೆ ಅಂತ ಶ್ರೇಷ್ಠ ಕೇಳ್ತಾಳೆ. ಆಗ ಭಾಗ್ಯ ಮಾತ್ರ ಏನನ್ನೂ ಮಾತಾಡದೆ ಸುಮ್ಮನೆ ನಿಂತ್ಕೊಂಡು ಬಿಡ್ತಾಳೆ. ಭಾಗ್ಯ, ನಿನ್ನ ಕೈಯಲ್ಲಿ ಉತ್ತರ ಇಲ್ಲ ತಾನೆ, ನೋಡು ಭಾಗ್ಯ, ನಾನು ನಿನ್ನ ಪರಿಸ್ಥಿತಿ ಅಂತನೂ ಆಯ್ತಲ್ಲ, ನನ್ನ ಮಗುನಾದರೂ ಕೂಡ ಅದು ಬೆಳೆಯೋ ವಾತಾವರಣ ಚೆನ್ನಾಗಿರಬೇಕು ಅನ್ನೋದೇ ಒಂದೇ ಒಂದು ಕಾರಣಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾಡ್ತಿರೋದು ಅಂತ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ, ನೋಡು ಶ್ರೇಷ್ಠ, ನೀನು ಏನೇ ಹೇಳ್ತಿದ್ರು ಕೂಡ ಅತ್ತೆಗೆ ನಿನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ, ಅತ್ತೆಗೆ ಮಾತ್ರ ಅಲ್ಲ ನಮ್ಮ ಯಾರಿಗೂ ಕೂಡ ನಂಬಿಕೆನೇ ಬರ್ತಾ ಇಲ್ಲ, ನೀನು ಇಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ತಾಂಡವ್ ಜೊತೆಗೇ ಸೇರಿಕೊಂಡು ಈ ಥರ ಎಲ್ಲ ಮಾಡಿದೆಯಲ್ಲ ಶ್ರೇಷ್ಠ ಅಂತ ಭಾಗ್ಯ ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ಭಾಗ್ಯ, ನೋಡು ಭಾಗ್ಯ, ನಾನು ಹಿಂದೆ ಮಾಡಿರೋದು ತಪ್ಪು, ನಿಮ್ಮ ಜೊತೆ ಕಠೋರವಾಗಿ ನಡ್ಕೊಂಡಿರೋ ಕೂಡ ಇರಬಹುದು, ಆದರೆ ಇವಾಗ ನಾನು ಮಗುಗೆ ತಾಯಿ ಆಗ್ತಿದ್ದೀನಿ, ಇಂಥ ಟೈಮಲ್ಲಿ ನಾನು ನನ್ನ ಹೆಲ್ತ್ ಬಗ್ಗೆ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಭಾಗ್ಯ, ನಾನು ಬೇರೆ ಯಾವ ವಿಷಯದ ಬಗ್ಗೆನೂ ಕೂಡ ನಾನು ತಲೆ ಹಾಕ್ತಾ ಇಲ್ಲ, ನಾನು ಇವಾಗ ಬದಲಾಗಿದ್ದೀನಿ ಭಾಗ್ಯ, ದಯವಿಟ್ಟು ನನ್ನ ಮಾತನ್ನ ನಂಬು, ಅಷ್ಟಕ್ಕೂ ನಿನಗೇನಾದರೂ ನಂಬಿಕೆ ಇಲ್ಲ ಅಂತಂದರೆ ನಾನೇ ಬೇಕಾದರೆ ಹೋಗಿ ತಾಂಡವ್ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ಶ್ರೇಷ್ಠ ಹೇಳ್ತಾರೆ. ಆಗ ಭಾಗ್ಯ, ನೋಡು ಶ್ರೇಷ್ಠ, ನೀನು ಏನೇ ಹೇಳ್ತಿದ್ರು ಕೂಡ ನಿನ್ನ ಬಗ್ಗೆ ಈಗ ಯಾರಿಗೂ ಒಳ್ಳೆಯ ಅಭಿಪ್ರಾಯ ಬರೋದಿಲ್ಲ, ಯಾಕಂದರೆ ಇದನ್ನು ನಿನ್ನ ಕೈಯಾರೆ ನೀನೇ ಹಾಳು ಮಾಡ್ಕೊಂಡ್ಬಿಟ್ಟಿದ್ಯಾ, ಅಷ್ಟೇ ಅಲ್ಲದೆ ಇವಾಗ ಮಾವನಿಗೆ ಬೇರೆ ಆಪ್ರೇಷನ್ ಆಗಿದೆ, ಅತ್ತೆ ಬೇರೆ ಅದೇ ಟೆನ್ಷನ್ನಲ್ಲಿದ್ದಾರೆ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ, ನೋಡು ಭಾಗ್ಯ, ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ನನ್ನ ಮಗುಗೆ ಅಜ್ಜಿ ತಾತ ಪ್ರೀತಿ ಬೇಕೇ ಬೇಕು, ಇದನ್ನು ಕಳ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ, ಹೇಗಾದ್ರೂ ಮಾಡಿ ನೀನೇ ಅತ್ತೆನ ಒಪ್ಪಿಸು ಅಂತ ಶ್ರೇಷ್ಠ ಕೇಳ್ಕೊತಾ ಇರಬೇಕಾದ್ರೆ, ಅದು ಮಾತ್ರ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಶ್ರೇಷ್ಠ, ಯಾಕಂದರೆ ಅತ್ತೆ ಮಾತಾಡಿರೋದನ್ನ ನೀನೇ ಕೇಳಿದೆ ಅಲ್ವಾ, ಸೊ ಹಾಗಾಗಿ ಅತ್ತೆ ಇವಾಗ ಆಪ್ರೇಷನ್ ಟೆನ್ಷನ್ನಲ್ಲಿ ಅದು ಇದು ಅದರಲ್ಲೇ ಇದ್ದಾರೆ, ಹಾಗಾಗಿ ಅವ್ರ ಹತ್ರ ಈಗ ಮಾತಾಡೋಕ್ಕಾಗಲ್ಲ, ದಯವಿಟ್ಟು ನನ್ನ ಮಾತನ್ನ ಕೇಳು, ನೀನು ಇವಾಗ ಈ ಥರ ಎಲ್ಲ ಕಷ್ಟ ಪಡಬಾರ್ದು, ಮನೆಗೆ ಹೋಗ್ಬಿಟ್ಟು ನಿನ್ನ ಮಗು ಆರೋಗ್ಯದ ಬಗ್ಗೆ ಗಮನ ಕೊಡು, ಜೋಪಾನ ಮಾಡ್ಕೊ, ನೀನು ಹೋಗು ಅಂತ ಶ್ರೇಷ್ಠ ಮನೆಗೇನೆ ಕಳಿಸ್ತಾಳೆ ಭಾಗ್ಯ. ಇಲ್ಲಿ ತನ್ವಿ ಕೆಫೆ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಆಗ ಪೂಜಾ ಕಡೆಯಿಂದ ಕಾಲ್ ಬರ್ತಾ ಇರುತ್ತೆ, ಅಯ್ಯೋ ಚಿಕ್ಕಿ ಬೇರೆ ಕಾಲ್ ಮಾಡ್ತಾ ಇದ್ದೀರಿ,
ಇಲ್ಲಿಂದ ಏನಾದರೂ ಕಾಲ್ ರಿಸೀವ್ ಮಾಡಿಬಿಟ್ರೆ ಅವ್ರಿಗೇನೆ ಅನುಮಾನ ಬಂದುಬಿಡುತ್ತೆ, ನಾನು ಸಿಕ್ಕಾಕೊಬಿಡ್ತೀನಿ ಅಂತ ಕಾಫಿ ಶಾಪ್ನಿಂದ ಸ್ವಲ್ಪ ಹೊರಗಡೆನೆ ಬಂದು ಮಾತಾಡ್ತಾಳೆ. ಅಕ್ಕ, ನಾನಕ್ಕ ತನ್ಮಯ್. ಅಕ್ಕ, ನಿನಗೊಂದು ಒಳ್ಳೆ ಗುಡ್ ನ್ಯೂಸ್ ಇದೆ. ಅದು ಏನು ಗೊತ್ತಾ? ಅಜ್ಜಿ ಸಿಕ್ಬಿಟ್ಟಿದ್ದಾರೆ ಅಂತ ತನ್ಮಯ್ ಹೇಳಿದ ತಕ್ಷಣವೇ ತನ್ವಿಗೂ ತುಂಬ ಖುಷಿ ಆಗ್ಬಿಡುತ್ತೆ. ಓ ಹೌದಾ, ಸರಿ, ಹಾಗಾದರೆ ನಾನು ಈಗಲೇ ಮನೆಗೆ ಹೋಗ್ತೀನಿ. ಅಯ್ಯೋ, ಮನೆಗೆ ಹೋಗೋಕ್ಕೆ ಆ ಶ್ರೇಷ್ಠ ಆಂಟಿ ಅಲ್ಲೇ ಇದ್ದಾರೆ. ಆ ಮನೆಗಂತೂ ಹೋಗೋಕ್ಕೆ ನನಗೆ ಇಷ್ಟನೇ ಇಲ್ಲ. ಆದರೆ ಅಜ್ಜಿ ಮತ್ತೆ ತಾತನ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ತನ್ವಿ ಹೇಳಬೇಕಾದ್ರೆ ಆಗ ಪೂಜಾ ಫೋನ್ನ ತಗೊಂಡು, ತನ್ವಿ ನೋಡು, ಅಲ್ಲಿಗೂ ಕೂಡ ನೀನು ಹೋಗಬೇಡ. ಯಾಕಂತಂದರೆ ಅಲ್ಲಿ ಶ್ರೇಷ್ಠ ಇದ್ದಾಳೆ, ಯಾರನ್ನೂ ನಂಬೋಕ್ಕಾಗಲ್ಲ. ಅವಳು ಒಳ್ಳೆಯವಳು ಆಗೋದೇ ಇಲ್ಲ. ಅವಳು ಒಂಥರ ಎರಡು ತಲೆ ಹಾವಿದ್ದಂಗೆ. ಹಾಗಾಗಿ ನೀನು ಒಂದು ಕೆಲಸ ಮಾಡು, ಇಲ್ಲಿಗೇನೆ ಬಂದುಬಿಡು ಅಂತ ಪೂಜಾ ಹೇಳ್ತಾಳೆ. ಆಗ ಓಹ್, ನಿನಗೆ ಇಲ್ಲಿಗೆ ಬರೋಕ್ಕೆ ಕೂಡ ಇಷ್ಟ ಇಲ್ಲ ಅಲ್ವಾ? ಸರಿ, ಹಾಗಾದರೆ ನೀನು ಒಂದು ಕೆಲಸ ಮಾಡು, ಸುನಂದ ಅಜ್ಜಿ ಮನೆಗೆ ಹೋಗ್ಬಿಡು ಅಂತ ಪೂಜಾ ಹೇಳಿದ ತಕ್ಷಣವೇ ಆಗ ಸರಿ ಆಯಿತು, ಯೋಚನೆ ಮಾಡ್ತೀನಿ, ಬಾಯ್ ಚಿಕ್ಕಿ, ನನಗೆ ಕ್ಲಾಸ್ ಇದೆ ಅಂತ ತನ್ವಿ ಹೇಳ್ತಾಳೆ. ತನ್ವಿ, ಒಂದು ನಿಮಿಷ ನಿಂತ್ಕೋ, ನೀನು ಎಲ್ಲಿದ್ದೀಯಾ ಹೇಳು ಅಂತ ಅಂದ ತಕ್ಷಣ ನೀನು ಯಾರ ಮನೆಗೆ ಹೋಗ್ತೀಯಾ ಅಂತ ಪೂಜಾ ಕೇಳೋಷ್ಟರಲ್ಲಿ, ಚಿಕ್ಕಿ, ನಾನು ಕ್ಲಾಸಲ್ಲಿ ಇದ್ದೀನಿ, ಕಾಲೇಜಲ್ಲಿ ಇದ್ದೀನಿ, ನನಗೆ ಇವಾಗ ಅರ್ಜೆಂಟ್ ಕ್ಲಾಸ್ ಇದೆ. ಸರಿ ಸರಿ, ನಾನು ಸುನಂದ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಫೋನ್ ತನ್ವಿ ಕಟ್ ಮಾಡಿಬಿಡ್ತಾಳೆ. ಹಬ್ಬ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಷ ಅಂತ ಹೇಳ್ತಾರೆ ಅಂತ ಅನ್ಕೋತಾ ಇರ್ತಾಳೆ ತನ್ವಿ. ಇಲ್ಲಿ ಆದಿ ಮತ್ತು ಕುಸುಮ ಅವರು ಮಾತಾಡ್ತಾ ಇರ್ತಾರೆ. ಅಂದಾಗೆ ಗೆಳತಿ, ಆಪ್ರೇಷನ್ಗೆ ಏನೇನು ಬೇಕು ಎಲ್ಲ ಪ್ರೊಸೀಜರ್ ಆಗಿಬಿಟ್ಟಿದೆ, ನಾಳೆ 11 ಗಂಟೆಗೆ ಆಪ್ರೇಷನ್ ಅಂತ ಆದಿ ಅವರು ಹೇಳ್ತಾ ಇರಬೇಕಾದ್ರೆ ಆಗ ಭಾಗ್ಯನೂ ಕೂಡ ಅಲ್ಲಿಗೇನೆ ಬಂದುಬಿಡ್ತಾಳೆ. ಅದು ಅತ್ತೆ ನೋಡಿ, ನೀವು ತುಂಬಾ ಸುಸ್ತಾಗಿದ್ದೀರಾ, ಒಂದು ಕೆಲಸ ಮಾಡಿ ಅತ್ತೆ, ನೀವು ಇವಾಗ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಭಾಗ್ಯಗೆ ಹೇಳ್ತಾಳೆ. ಏನು, ಮನೆಗೆ ಹೋಗಿ ನಾನು ರೆಸ್ಟ್ ಮಾಡೋದಾ? ಇಲ್ಲ ಇಲ್ಲ, ನೋಡು, ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಪ್ರೇಷನ್, ಇಲ್ಲಿದ್ದು ನೀವು ಏನು ಮಾಡ್ತೀರಾ? ಹಾಗಾಗಿ ನೀವಿಬ್ಬರೂ ಮನೆಗೆ ಹೋಗಿ ಅಂತ ಕುಸುಮ ಹೇಳ್ತಾ ಇರಬೇಕಾದ್ರೆ ಮತ್ತೆ ನೀವು ಸುಸ್ತಾಗಿಲ್ಲ ಅಂತ ಹೇಳ್ತಿದ್ದೀರಾ, ಆದರೆ ನಿಮ್ಮ ಕಣ್ಣು ನೋಡಿದ್ರೇ ಹೇಳ್ತಾ ಇದೆ, ಒಂದು ಕೆಲಸ ಮಾಡಿ ಅತ್ತೆ, ನೀವೇನೇ ಹೋಗಿ ಅಂತ ಭಾಗ್ಯ ಹೇಳಬೇಕಾದ್ರೆ ನೋಡಿ ಭಾಗ್ಯ, ನನಗೆ ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡಬಾರ್ದು ಅಂತ ನಾನು ಹೇಳಿದ್ದೀನಿ ತಾನೇ, ಹಾಕಿರುವ ಷರತ್ತು ನಿಮಗೆ ನೆನಪಲ್ಲಿದೆ ತಾನೇ? ಅಂದಾಗೆ ಫ್ರೆಂಡ್, ನೀನು ಕರೆಕ್ಟಾಗಿಯೇ ಕೇಳಿಸ್ಕೊ, ಈ ಆಪ್ರೇಷನ್ ಆದಮೇಲೆ ದುಡ್ಡನ್ನು ನಾನು ನಿನಗೆ ಹೊಂದಿಸ್ಕೊಡ್ತೀನಿ, ನೀನು ಅದನ್ನು ತಗೊಳ್ಳೇಬೇಕು ಅಂತ ಕುಸುಮ ಅವ್ರು ಹೇಳ್ತಾರೆ. ಗೆಳತಿ, ಆ ವಿಷಯದ ಬಗ್ಗೆ ಹೀಗೆಲ್ಲ ಯಾಕೆ ಮಾತು ಅಂತ ಆದಿಯವರು ಹೇಳ್ತಾರೆ. ಹಾಗಾದರೆ ಒಂದು ಕೆಲಸ ಮಾಡು, ಆಪ್ರೇಷನ್ನು ಬೇಡ, ಇವಾಗ ನಾನು ದುಡ್ಡು ಹೊಂದಿಸಿ ಆಮೇಲೆ ಮಾಡಿಸ್ಕೊತೀನಿ ಅಂತ ಕುಸುಮ ಅವರು ಹೇಳ್ತಾ ಇರ್ಬೇಕಾದ್ರೆ, ಅಯ್ಯೋ ಗೆಳತಿ, ನಿಮ್ಮ ಷರತ್ತು ನನಗೆ ನೆನಪಿನಲ್ಲಿದೆ, ಸರಿ ಆಯಿತು ಅಂತ ಆದಿಯವರು ಕೂಡ ಒಪ್ಕೊಂಡಿದ್ರೆ, ನಾನು ಹೇಳಿದ್ದು ಕೇಳಿಸ್ತು ತಾನೆ, ನೀನು ಇವಾಗ ಇಬ್ಬರೂ ಕೂಡ ಹೊರಡಿ, ನಾನು ಹೇಳಿಲ್ವಾ ಒತ್ತಾಯ ಮಾಡಬಾರ್ದು ಅಂತ, ನನ್ನ ಮಾತನ್ನ ಕೇಳಬೇಕು ಅಂತ ಹೇಳ್ತಿದ್ದೀನಿ ತಾನೆ ಅಂತ ಕುಸುಮ ಅವರು ಹೇಳ್ತಾ ಇರ್ತಾರೆ. ಅದು ಆಗಲ್ಲ ಅತ್ತೆ, ನಾವಿಬ್ಬರೂ ಕೂಡ ಈಗ ಹೋಗ್ತೀವಿ, ಅಂದಾಗೆ ನೀವು ಈಗ ಕೂಡ ನನ್ನ ಮಾತನ್ನ ನೀವು ಕೇಳಬೇಕು, ಸುಮ್ಮನೆ ಎಲ್ಲದಕ್ಕೂ ಕೂಡ ಹೋಗಲ್ಲ ಹಾಗಲ್ಲ ಅಂತ ಹೇಳಬಾರ್ದು. ಏನತ್ತೆ, ಗೊತ್ತಾಯ್ತಾ ಅಂತ ಭಾಗ್ಯ ಹೇಳಿದ ತಕ್ಷಣ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಆದಿ ಮತ್ತು ಭಾಗ್ಯ 4 ಹೆಜ್ಜೆ ಮುಂದೆ ಹೋಗ್ತಿದ್ರೆ ಅಲ್ಲಿ ಕುಸುಮ ಅವರು ಅಲ್ಲೇ ಚೇರ್ ಮೇಲೇ ಕೂತ್ಕೊಂಡು ದೇವ್ರಿಗೆ ಕೈ ಮುಗಿತಾ ಇರ್ತಾರೆ. ತುಂಬಾ ಸುಸ್ತಾಗಿರೋ ಥರ ಇರ್ತಾರೆ. ಅದನ್ನು ನೋಡಿಕೊಂಡು ಆದಿಯವರೇ, ಅತ್ತೆ ನೋಡಿ, ಈ ಪರಿಸ್ಥಿತಿಯಲ್ಲಿ ನನಗಂತೂ ಅವರನ್ನು ಒಬ್ಬರನ್ನೇ ಬಿಟ್ಟು ಹೋಗೋಕ್ಕೆ ಮನಸ್ಸು ಆಗ್ತಿಲ್ಲ ಅಂತ ಭಾಗ್ಯ ಹೇಳ್ತಾರೆ. ಭಾಗ್ಯ, ನೀವೇನೇ ಈ ಥರ ನೋವು ಪಡ್ತಾ ಇದ್ದರೆ ಇನ್ನು ನನಗೂ ಕೂಡ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಆಗ್ತಿಲ್ಲ ಅಂತ ಆದಿನೂ ಕೂಡ ಹೇಳಿಬಿಟ್ಟು, ಅಂದಾಗೆ ಭಾಗ್ಯ ಅವರು ಆಸ್ಪತ್ರೆಯಿಂದ ಎಲ್ಲೋ ಹೋಗ್ತಾರೆ ಅಂತ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ ಭಾಗ್ಯ ಅಂತ ಆದಿ ಹೇಳ್ತಾ ಇದ್ರೆ, ಅಂದಹಾಗೆ ಅವ್ರ ಬಗ್ಗೆ ಮಾತ್ರ ಅಲ್ಲ ಆದಿಯವರೇ, ಅವರು ಸೂರ್ಯವಂಶ ಮನೆಗೂ ಕೂಡ ಶ್ರೇಷ್ಠ ಇರೋ ತನಕ ಹೋಗಲ್ಲ ಅಂತ ಹೇಳ್ತಿದ್ದಾರೆ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ನಮ್ಮ ಮನೆಗೂ ಕೂಡ ಇವರು ಬರ್ತಿಲ್ಲ ಅಂತ ಭಾಗ್ಯ ಹೇಳ್ತಾಳೆ. ನೋಡಿ ಭಾಗ್ಯ, ಅವ್ರ ಬಗ್ಗೆ ನೀವೇನು ಕೂಡ ಯೋಚನೆ ಮಾಡಬೇಡಿ, ಆಪ್ರೇಷನ್ ಆಗೋ ತನಕ ಗೆಳತಿ ಇಲ್ಲೇ ಇರಲಿ, ಸೇಫಾಗಿ ಇರ್ತಾರೆ, ಈ ಫ್ರೆಂಡ್ ಇರೋ ತನಕ ಈ ಫ್ರೆಂಡ್ ಗೆಳತಿಗೆ ಏನೇನೋ ಆಗೋಕ್ಕೆ ಬಿಡೋದಿಲ್ಲ, ಭಾಗ್ಯ ಅವರನ್ನು ಜೋಪಾನ ಮಾಡುವಂತೆ ಜವಾಬ್ದಾರಿ ನಂದು ಅಂತ ಭಾಗ್ಯಂಗೆ ಕರ್ಕೊಂಡು ಅಲ್ಲಿಂದ ಆದಿ ಹೊರಟೋಗ್ಬಿಡ್ತಾರೆ. ಇಲ್ಲಿ ಅಕ್ಷತಾ ಮತ್ತು ಕನ್ನಿಕಾ ಇಬ್ಬರು ಕೂಡ ಫೋನ್ ಮಾತಾಡ್ತಾ ಇರ್ತಾರೆ. ಅದು ಡ್ಯಾಡ್ ಹತ್ರ 20 ಲಕ್ಷ ಕೇಳೋಣ ಅಂತ ಅಂದ್ಕೊಂಡೆ, ಅವರು ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಾರೆ, ಹಾಗಾಗಿ ಡ್ಯಾಡ್ ಬೇಡ, ನಾನು ಅತ್ತೆ ಹತ್ರನೇ ಕೇಳ್ತೀನಿ ಅಂತ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ, ಏನು ಮೀನಾಕ್ಷಿಗ ಅದು ಒಂದು ಗೊತ್ತಾದರೆ ಕೂಡ ಹೋಗಿ ಅವಳ ಹತ್ರ ನೀನು 20 ಲಕ್ಷ ಕೇಳ್ತೀಯಾ, ನಿನಗೆ ಅದು ಸಿಕ್ತಾಗೇನೆ ಅಂತ ಅಕ್ಷತಾ ಹೇಳ್ತಿರ್ಬೇಕಾದ್ರೆ, ಕಮಾನ್ ಅಕ್ಷತಾ, ನೋಡು, ನಾನು ಯಾರು ಹೇಳು, ಕಾಮಂತ್ ಮನೆ ಮಗಳು, ನನ್ನ ಕೈಯಲ್ಲಿ ಆಫ್ಟ್ರಾಲ್
ಒಂದು 20 ಲಕ್ಷ ಅರೇಂಜ್ ಮಾಡೋಕ್ಕಾಗಲ್ವಾ? ನಾನು ಮಾಡ್ತೀನಿ, ಅತ್ತೆ ಹತ್ರ ಕೇಳ್ತೀನಿ ಅಂತ ಕನ್ನಿಕಾ ಹೇಳ್ತಾಳೆ. ಸರಿ ಆಯಿತು, ಆಲ್ ದ ಬೆಸ್ಟ್. ಅವ್ರ ಹತ್ರ ಮಾತಾಡಿ ಅವ್ರಿಗೆ ಏನೋ ಹೇಳಿದ್ರು ಅಂತ ಆಮೇಲೆ ನನಗೆ ಕಾಲ್ ಮಾಡಿ ತಿಳಿಸು ಅಂತ ಅಕ್ಷತಾ ಕಾಲ್ ಕಟ್ ಮಾಡಿದ ತಕ್ಷಣವೇ ಅಲ್ಲಿ ಮೀನಾಕ್ಷಿ ರೂಮ್ಗೆ ಬರ್ತಾಳೆ. ಕನ್ನಿಕಾ ಮೀನಾಕ್ಷಿ ಹತ್ರ ಆದಿ ಮತ್ತು ಭಾಗ್ಯ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅತ್ತೆ, ಅದು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಆಫೀಸ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ನನಗೆ ನಿಮ್ಮ ಹೆಲ್ಪ್ ಬೇಕಿತ್ತು ಅಂತ ಕೇಳ್ತಾಳೆ. ಈ ಥರ ಸುತ್ತಿ ಬಳಸಿ ಮಾತಾಡ್ತಾ ಬಿಟ್ಟು ನೇರವಾಗಿ ವಿಷಯಕ್ಕೆ ಬಾ ಅಂತ ಮೀನಾಕ್ಷಿ ಕೇಳಿದ ತಕ್ಷಣವೇ ಅದು ಅಕೌಂಟ್ ಡಿಪಾರ್ಟ್ಮೆಂಟಲ್ಲಿ 20 ಲಕ್ಷ ವೇರಿ ಬರ್ತಾ ಇದೆ. ಸೊ ಹಾಗಾಗಿ ಅತ್ತೆ ಅಂತ ಕನ್ನಿಕಾ ಹೇಳಬೇಕಾದ್ರೆ 20 ಲಕ್ಷ ನೀನು ಗೋಲ್ಮಾಲ್ ಮಾಡಿದೆ ಅಂತ ಡೈರೆಕ್ಟಾಗಿಯೇ ನನ್ನ ಹತ್ರ ಹೇಳು ಅಂತ ಮೀನಾಕ್ಷಿ ಕೇಳಿದ ತಕ್ಷಣವೇ ಕನ್ನಿಕಾ ತುಂಬ ಶಾಕ್ ಆಗಿಬಿಡುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.